ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಬೈಲಹೊಂಗಲ ಮತ್ತೆ ಕುಮಟ ಅದು ಕಾಲಾಗಿದೆಯಲ್ಲ, ಬೈಲಹೊಂಗಲ ಮತ್ತು ಕುಮಟ. ಕುಮಟ ಅದು ಡೇಟ್ ಮುಗಿದೋಗಿದೆ, ನಾನು ನೋಡ್ಕೊಂಡಿಲ್ಲ. 1/2/2025 ಡೇಟ್ ಮುಗಿದೋಗಿದೆ. ಯಾರೆಲ್ಲ ಅಪ್ಲೈ ಮಾಡಿದ್ರೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ನಿಮ್ಮ ಬೈಲಹೊಂಗಲ ಅದು ಇನ್ನು ಡೇಟ್ ಇದೆ. ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರಿಗೆ ಅವಶ್ಯಕತೆ ಇದೆ, ಬೆಳಗಾವಿಲಿ ಬರುತ್ತೆ. ಬೈಲಹೊಂಗಲಲ್ಲಿ ಬರುತ್ತೆ, ಬೆಳಗಾವಿಲಿ ಬರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರಿಗೆ ಅವಶ್ಯಕತೆ ಇದೆ, ಅಷ್ಟು ದೂರ ಹೋಗಿ ವರ್ಕ್ ಮಾಡ್ತೀವಿ ಅಂತಕ್ಕಂಥವ್ರು, ಕೆಲಸದ ಅವಶ್ಯಕತೆ ತುಂಬಾ ಇರ್ತಕ್ಕಂಥವ್ರು ಅಪ್ಲೈ ಮಾಡ್ಕೊಳ್ಳಿ. ಸ್ಕೋರಿಂಗ್ ಮೇಲೆ ಗಮನ ಇರಲಿ, 160+ ಸ್ಕೋರಿಂಗ್ ಮೇಲೆ ಗಮನ ಇರಲಿ. FD ಪ್ಲಸ್ ಅಟೆಂಡರ್ ಯಾವ್ಯಾವ ಆಗಿದೆ ನೋಡ್ಕೊಳ್ಳಿ, ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡೋ ಪ್ರೊಸೀಜರು ಅಲ್ಲಿ ಏನ್ ಹೇಳ್ತಾರೆ, ಡೀಟೇಲ್ ಅನಾಲಿಸಿಸ್ ಇದರಲ್ಲಿ ಕನ್ಸಲ್ಟ್ ಬ್ಯಾಂಕ್ ಬರುತ್ತಲ್ಲ, ಬ್ಯಾಂಕ್ ನ ಕನ್ಸಲ್ಟ್ ಮಾಡ್ಬೇಕು. ಕೆಲವೊಬ್ರು ಆನ್ಲೈನ್ ಅಲ್ಲಿ ಬಿಡ್ತಾರೆ, ಆನ್ಲೈನ್ ಅಪ್ಲಿಕೇಶನ್ಸ್ ಬಿಡ್ತಾರೆ. ಕೆಲವೊಬ್ರು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ಸ್ ನ ತಗೋತಾರೆ. ಸೊ ನೀವು ನೋಡ್ಕೋಬೇಕು. ನೋಡ್ಕೊಂಡು ಬ್ಯಾಂಕ್ದು ನಂಬರ್ ಕೊಟ್ಟಿರ್ತಾರೆ, ಬ್ಯಾಂಕ್ದು ಪರ್ಟಿಕ್ಯುಲರ್ ನಂಬರ್ ಇರುತ್ತೆ. ಬೈಲಹೊಂಗಲ ಬ್ಯಾಂಕ್ದು ನಂಬರ್ ಇದೆ. ಆ ನಂಬರ್ಗೆ ಫೋನ್ ಮಾಡಿದ್ರೆ ನಿಮ್ದು ಯಾವ ತರ ಅಪ್ಲೈ ಮಾಡಬೇಕು, ಏನು ಕ್ಯಾಸ್ಟ್ ಸರ್ಟಿಫಿಕೇಟು, ಮಾರ್ಕ್ಸ್ ಕಾರ್ಡ್ಸ್ ಯಾವ್ಯಾವ ಇರಬೇಕು, ಏನು ಎಲಿಜಿಬಿಲಿಟಿ ಬಗ್ಗೆ ಪ್ರತಿಯೊಂದು, ಫೀಸ್ ಸ್ಟ್ರಕ್ಚರ್ ಎಲ್ಲ ಹೇಳ್ತಾರೆ, ಪ್ರತಿಯೊಂದು ಹೇಳ್ತಾರೆ. ಸೊ ನೀಟಾಗಿ ಅವ್ರು ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದನ್ನು ಫಾಲೋ ಮಾಡಿ. ಯಾರಿಗಾದ್ರೂ PDF ಮೆಟೀರಿಯಲ್ ಬಗ್ಗೆ ಏನಾದ್ರು ಅವಶ್ಯಕತೆ ಇದ್ರೆ, PDF ಓದ್ಲಿಕ್ಕೆ ಮೆಟೀರಿಯಲ್ ಏನಾದ್ರು ಕೊರತೆ ಇದ್ರೆ, ಯಾರಿಗಾರ ಅವಶ್ಯಕತೆ, ನಮ್ಮ ಹತ್ರ ಇರ್ತಕ್ಕಂಥ ಮೆಟೀರಿಯಲ್ ಸಫಿಶಿಯೆಂಟ್ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದ್ರೆ, ಅವಶ್ಯಕತೆ ಇದ್ರೆ ನನ್ನ ಈ ನಂಬರ್ ಕಾಲ್ ಮಾಡ್ರಿ, ಈ ನಂಬರ್ ಮೆಸೇಜ್ ಮಾಡಿ, ವಾಟ್ಸಪ್ ಮಾಡ್ರಿ. ಖಂಡಿತವಾಗ್ಲೂ ಒಳ್ಳೆ ಮೆಟೀರಿಯಲ್, ಪಕ್ಕಾ ಮೆಟೀರಿಯಲ್, ಯಾವುದೇ ಅನುಮಾನ ಬೇಡ, 100% ಪಕ್ಕಾ ಮೆಟೀರಿಯಲ್ ನನ್ನ ಹತ್ರ ಇದೆ, ಕೊಡ್ತೀನಿ, ಓದ್ಕೊಳ್ಳಿ, ಒಳ್ಳೇದಾಗ್ಲಿ. ಇನ್ನ ಏಜ್ ಲಿಮಿಟ್ ಇದೆಲ್ಲ ಚೆಕ್ ಮಾಡ್ಕೊಳ್ಳಿ. ಏನೇನು ಓದ್ಬೇಕು ಅಂತ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಫಸ್ಟ್ ಒಂದು ಎಕ್ಸಾಮ್, ನಿಮ್ಮ ಕೋಆಪರೇಟಿವ್ ಎಕ್ಸಾಮಿನೇಷನ್ ಸೆಲೆಕ್ಷನ್ ಆಗಬೇಕು ಅಂದ್ರೆ ಪ್ಯಾಟರ್ನ್ ಹೇಳ್ತೀನಿ ನೋಡ್ರಿ. ಕನ್ನಡ ಇರುತ್ತೆ, ಇಂಗ್ಲಿಷ್ ಇರುತ್ತೆ, GK ಇರುತ್ತೆ, ಕೋಆಪರೇಟಿವ್ ಇರುತ್ತೆ, ನಿಮ್ಮ ಸಂವಿಧಾನ ಇರುತ್ತೆ, ಅಂಡ್ ಕೋಆಪರೇಟಿವ್ ಬ್ಯಾಂಕ್ಸ್ ಇರುತ್ತೆ. ಕೋಆಪರೇಟಿವ್ ಬ್ಯಾಂಕ್ ಉದ್ದೇಶಗಳು ಅಂತ ಇರುತ್ತೆ. ಅರ್ಥ ಆಗ್ತಿದೆಯಾ? ಇದರಲ್ಲಿ ನೀವು ಸೆಲೆಕ್ಷನ್ ಆಗಬೇಕು ಅಂದ್ರೆ ಇದರಲ್ಲಿ ಔಟ್ ಆಫ್ ಔಟ್ ತಗೋಬೇಕು. ಕನ್ನಡದಲ್ಲಿ ಔಟ್ ಆಫ್ ಔಟ್ ತಗೋಬೋದಾ? 100% ತಗೋಬಹುದು, ಯಾವುದೇ ಅನುಮಾನ ಬೇಡ. ನಂದು ಸುಮಾರು ಸತಿ ಕ್ಲಿಯರ್ ಆಗಿದೆ. ಇಂಟರ್ವ್ಯೂ ನಲ್ಲಿ ಬೇರೆ ಕಡೆ ವರ್ಕಿಂಗ್ ಅಲ್ಲಿ ಇದ್ದಿದ್ರಿಂದ ನಾನು ಬಂಡವಾಳ ಹಾಕೋಗಿಲ್ಲ ಅಷ್ಟೇನೆ. ಸೊ ಕನ್ನಡ 50ಕ್ಕೆ 50 ತೆಗಿಬೇಕು. ನಿಮ್ಮ ಮಂಡ್ಯದವರು, ಚಿಕ್ಕಮಂಗ್ಳೂರು, ಕೊಡಗು ಎಲ್ಲಾರು ಇನ್ನೂ ಒಂದ್ಸತಿ ಕೇಳಿಸ್ಕೊಳ್ಳಿ, ಎಲ್ಲಾರ್ಗೂ ಆಗುತ್ತೆ. ದಯವಿಟ್ಟು ಇನ್ನೂ ಒಂದ್ಸತಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಕನ್ನಡ 50ಕ್ಕೆ 50 ತೆಗಿಬೇಕು. ನಿಮ್ಗೆ ಆಲ್ರೆಡಿ ಮೆಟೀರಿಯಲ್ ಕೊಟ್ಟಿದ್ದೀನಿ. 50 ಔಟ್ ಆಫ್ 50 ನೆಮ್ಮದಿಯಾಗಿ ತೆಗಿಬಹುದು, ಆರಾಮ್ಸೆ ತೆಗಿಬಹುದು. ಸುಮಾರು ಜನ ತಗೊಂಡಿರೋ ಮೆಟೀರಿಯಲ್ ತಗೊಂಡು ಓದ್ತಾ ಇದ್ದೀರಾ. 50 ಔಟ್ ಆಫ್ 50 ಆರಾಮ್ಸೆ ತಗೋಬಹುದು, ಯಾವುದೇ ಸಮಸ್ಯೆ ಇಲ್ಲ. ತದನಂತರದಲ್ಲಿ ಕನ್ನಡ ಮುಗಿಸಾದ ನಂತರದಲ್ಲಿ ನೀವು ಬರಬೇಕಾಗಿರ್ತಕ್ಕಂಥದ್ದು ಡೈರೆಕ್ಟ್ ಆಗಿ ಕೋಆಪರೇಟಿವ್ ವಿಚಾರಕ್ಕೆ ಬರಬೇಕು. ಕನ್ನಡ 50 ಮಾರ್ಕ್ಸ್ ರೆಡಿ ಆಗಿರ್ತೀರಾ. ಅದಾದ್ಮೇಲೆ ಕೋಆಪರೇಟಿವ್ ವಿಚಾರಕ್ಕೆ ಬರ್ತೀರಾ. ಕೋಆಪರೇಟಿವ್ ಅಷ್ಟೇನೆ ಕಾನ್ಸ್ಟೆಂಟ್ ಸಬ್ಜೆಕ್ಟ್, ಇದು ಕಾನ್ಸ್ಟೆಂಟ್ ಸಬ್ಜೆಕ್ಟು. 50ಕ್ಕೆ 50 ಮಾರ್ಕ್ಸ್ ತೆಗಿಬಹುದು. ಹೋದ್ರೆ 1-2 ಹೋಗುತ್ತೆ ಅಷ್ಟೇನೆ, ಅಷ್ಟು ಬಿಟ್ರೆ ಇನ್ನೇನು ಹೆಚ್ಚು ಕಮ್ಮಿ ಆಗಲ್ಲ. ತದನಂತರದಲ್ಲಿ ಇನ್ನೊಂದು ಕ್ಲಾರಿಫಿಕೇಶನ್ ಇದೇ ವಿಡಿಯೋ ಮುಖಾಂತರ ಹೇಳ್ತೀನಿ. ಕೋಆಪರೇಟಿವ್ದು ಮೆಟೀರಿಯಲ್ ಎಕ್ಸ್ಟ್ರಾರ್ಡಿನರಿ ಮೆಟೀರಿಯಲ್ ಇದೆ. ಬುಕ್ಸ್ ಎಲ್ಲರ ಹತ್ರನೂ ಇರುತ್ತೆ, ಪ್ರತಿಯೊಬ್ಬರ ಹತ್ರನೂ ಬುಕ್ಸ್ ಇರುತ್ತೆ. ನಿಮ್ಮ ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇರ್ತಕ್ಕಂಥ ಬುಕ್ಸ್, ಗ್ರಂಥಗಳು ಸುಮಾರು ಗ್ರಂಥಗಳಿದಾವೆ. ಆ ಗ್ರಂಥದಲ್ಲಿ ಏನ್ ಓದ್ಬೇಕು, ಏನ್ ಬಿಡಬೇಕು ಅನ್ನೋದು ಇಂಪಾರ್ಟೆಂಟ್. ಏನ್ ಓದ್ಬೇಕು, ಏನ್ ಬರುತ್ತೆ, ಎಕ್ಸಾಮ್ಗೆ ಯಾವ್ದು ಬರುತ್ತೆ, ಯಾವ್ದು ಬರಲ್ಲ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ನೀವು ಮಾರ್ಕ್ ಮಾಡ್ಕೋಬೇಕು, ಅಚ್ಚುಕಟ್ಟಾಗಿ ಮಾರ್ಕ್ ಮಾಡ್ಕೋಬೇಕು, ನೀಟಾಗಿ. ಈ ಲೈನ್ ಬರುತ್ತೆ, ಈ ಲೈನ್ ಬರಲ್ಲ, ಈ ಲೈನ್ ಬರ್ದೇ ಇರೋ ಲೈನ್ ಎಲ್ಲ ಬಿಟ್ಬಿಡ್ಬೇಕು. ಬರೋವಂಥ ಲೈನ್ಸ್ ನ ಮಾತ್ರ ಎತ್ಕೊಂಡು ನೀಟಾಗಿ ಅದನ್ನ ಮಾರ್ಕರ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು 3-4 ಸತಿ ರಿವಿಷನ್ ಮಾಡ್ಕೊಂಡು ಹೋಗ್ಬೇಕು. ಕ್ವಶನ್ ಬ್ಯಾಂಕ್ ನ ಸಾಲ್ವ್ ಮಾಡ್ಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡಬೇಕು. ಪ್ಲಸ್ ಮಾಡೆಲ್ ಕ್ವಶನ್ ಪೇಪರ್ಸ್. ನಿಮ್ಮ ಕೋಆಪರೇಟಿವ್ ವಿಚಾರ ಅನ್ನೋನ್ ಇದು ಎಲ್ಲ ಕಡೆ ಇಲ್ಲ. ಇದು 50 ಮಾರ್ಕ್ಸ್ಗೆ ಅಂದ್ರೆ ಡೆಪ್ತ್ ಅಲ್ಲಿ ಹೋಗ್ಬೇಕಾಗುತ್ತೆ. 1959 ಆಕ್ಟ್ ಬರುತ್ತೆ, ಗೊತ್ತಾ? 1959 ಆಕ್ಟ್ ನ ಕೆಲವೊಂದು ಮೇನ್ ಬರ್ತವೆ, ಮೇನ್ ಪ್ರಕರಣಗಳು. ಆ ಪ್ರಕರಣಗಳನ್ನ ಓದ್ಬೇಕಾಗುತ್ತೆ. ಪ್ರಕರಣಗಳು ಮೇನ್ ಯಾವ್ಯಾವ ಅವನು ಓದ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಈ ಮೇನ್ ಓದ್ಬೇಕಾಗಿರೋದ್ರಿಂದಾಗಿ ನೀಟಾಗಿ ಅಚ್ಚುಕಟ್ಟಾಗಿ ಇದನ್ನ 50 ಔಟ್ ಆಫ್ 50 ಮಾಡ್ಕೋಬಹುದು. ಮೆಟೀರಿಯಲ್ ಅವೈಲಬಲ್ ಇದೆ, PDF ಮೆಟೀರಿಯಲ್ ಅವೈಲಬಲ್ ಇದೆ. ಅದ್ರ ಸ್ಯಾಂಪಲ್ ಹಾಕ್ತಿವಿ, ಯಾರಿಗಾದ್ರೂ ಬೇಕಿದ್ರೆ ಮಾತ್ರ, ಅವಶ್ಯಕತೆ ಇದೆ. ನಾವೇ ಎಲ್ಲ ಮಾಡ್ಕೋತೀವಿ ಅಂದ್ರೆ ಖಂಡಿತವಾಗ್ಲೂ ಮಾಡ್ರೆ. ಮೆಥಡ್ ಹೇಳ್ತಾ ಇದ್ದೀನಿ, ಏನ್ ಮಾಡ್ಬೇಕು ಅಂತಾನು ಎಕ್ಸಾಕ್ಟ್ ಮೆಥಡ್ ಹೇಳ್ತಾ ಇದ್ದೀನಿ. ಅದೇ ಮೆಥಡ್ ನ ಫಾಲೋ ಮಾಡಿ ಸಕ್ಸಸ್ ಆಗ್ತೀರಾ.
ಸಕ್ಸಸ್ ಆಗ್ತೀರಾ. ನೆಕ್ಸ್ಟ್ ಈ ಕೋಆಪರೇಟಿವ್ ಕತೆ ಮುಗಿದು ಕೋಆಪರೇಟಿವ್ ಡೀಟೇಲ್ ಅನಾಲಿಸಿಸ್ ಹೇಳ್ತೀನಿ. ಇದಾದ ನಂತರದಲ್ಲಿ ಸಹಕಾರಿ ಬ್ಯಾಂಕ್ ಸಂಘಗಳ ಉದ್ದೇಶ ಕಾರ್ಯಚಟುವಟಿಕೆ. ನಮ್ಮ ಹುಡುಗರು ತುಂಬಾನೇ ಟೆನ್ಸ್ ಆಗಿದ್ರು, ತುಂಬಾನೇ ಕೇಳ್ತಾನೆ ಇದ್ರು. ಸಹಕಾರಿ ಬ್ಯಾಂಕು ಸಂಘಗಳ ಉದ್ದೇಶ ಚಟುವಟಿಕೆ ನೋಟ್ಸ್ ಎಲ್ಲಿ ಸರ್ ಅಂತ. ಇದೇ ಈ ಕೋಆಪರೇಟಿವ್ ಬರುತ್ತಲ್ಲ, ಈ ಕೋಆಪರೇಟಿವ್ ಅಲ್ಲೇ ಇನ್ಕ್ಲೂಡ್ ಆಗಿದೆ. ಕೋಆಪರೇಟಿವ್ ಅಲ್ಲಿ ಬ್ಯಾಂಕಿಂಗ್ ಅಂತ ಇನ್ಕ್ಲೂಡ್ ಆಗಿದೆ. ಬ್ಯಾಂಕಿಂಗ್ ಅಂತ ಒಂದು ಸಬ್ಜೆಕ್ಟ್ 25 ಮಾರ್ಕ್ಸ್ಗೆ ಇನ್ಕ್ಲೂಡ್ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಸುಮಾರು 100 ಕ್ವಶನ್ಗಳು ಕೊಟ್ಟಿದೀವಿ. ಅದೇ ಕಾನ್ಸೆಪ್ಟೇ ಇದು. ಅದು ಬಿಟ್ರೆ ಸಂಘದ ಉದ್ದೇಶ ಅಂದ್ರೆ ಬ್ಯಾಂಕ್ ಸ್ಥಾಪನೆ ಯಾವಾಗ ಆಯ್ತು ಅಂತ ಕೇಳ್ಬೋದು, ಕೇಳಿದ್ರೆ. ಅಷ್ಟು ಬಿಟ್ರೆ ಇನ್ನು ಈ ಕೋಆಪರೇಟಿವ್ ಬ್ಯಾಂಕ್ ನಿನ್ನೆ ಒಳಗಡೆ ಇನ್ನೇನು ಕತೆ ಇಲ್ಲ. ಈ ಬ್ಯಾಂಕಿಂಗ್ ಅಂತ ಇದೆಯಲ್ಲ, ಇದೇ ಅದು ಬ್ಯಾಂಕಿಂಗ್ ಸೆಕ್ಟರ್ ಇದೇನೆ. ಇದು ಬಿಟ್ರೆ ಇನ್ನೆಲ್ಲೂ ಇಲ್ಲ. ಅರ್ಥ ಆಗ್ತಿದ್ಯಾ? ತದನಂತರದಲ್ಲಿ ಇದು ಆಗುತ್ತೆ. ಇದು 75 ಮಾರ್ಕ್ಸ್ ಕತೆ ಮುಗಿಯುತ್ತೆ. 75 ಮಾರ್ಕ್ಸ್ ಕತೆ ಮುಗಿಯುತ್ತೆ. 75 ಆದ ನಂತರದಲ್ಲಿ ಕಾನ್ಸ್ಟಿಟ್ಯೂಷನ್ ಕೈ ಹಾಕ್ಬೇಕು. ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಮಾಡ್ಕೋಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿರ್ಬೇಕು. ಫಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಓದ್ಕೋಬೇಕು. ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಪ್ಲಸ್ ಕಂಪ್ಲೀಟ್ ಆರ್ಟಿಕಲ್ಸ್ ಓದ್ಕೋಬೇಕು. ಕಂಪ್ಲೀಟ್ ಆರ್ಟಿಕಲ್ಸು, ಅಮೆಂಡ್ಮೆಂಟ್ಸು, ಪಾರ್ಟ್ಸ್, ಶೆಡ್ಯೂಲ್ಸ್ ಅಷ್ಟು ನೋಡ್ಕೋಬೇಕು. ಇದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಪ್ಲಸ್ ಕೋಆಪರೇಟಿವ್ಗೆ ರಿಲೇಟೆಡ್ ಆಗಿರ್ತಕ್ಕಂಥವು ನೋಡ್ಕೋಬೇಕು. ಅದಾದ್ಮೇಲೆ ಕರೆಂಟ್ ಅಫೇರ್ಸ್ ಬೇಸ್ಡ್ ನೋಡ್ಕೊಂಡ್ರೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಇಷ್ಟನ್ನ ರೆಡಿ ಮಾಡ್ಕೊಂಡ್ರೆ ಮುಗ್ದೋಯ್ತು. ಇಲ್ಲಿಗೆ 25 ಮಾರ್ಕ್ಸ್. ಇಲ್ಲಿ 50 ಪ್ಲಸ್ 75 ಪ್ಲಸ್ 25 ಅಲ್ಲಿಗೆ 150 ಮಾರ್ಕ್ಸು. ನೀವು ಆಲ್ರೆಡಿ ಆಲ್ಮೋಸ್ಟ್ ಸ್ಕೋರಿಂಗಲ್ಲಿ ಇರ್ತೀರಾ. ಮಂಡ್ಯ, ಚಿಕ್ಕಮಗಳೂರು, ಕೊಡಗು ಎಲ್ಲರಿಗೂ ಸೇರಿ ಹೇಳ್ತಾ ಇದ್ದೀನಿ. ದಿಸ್ ಇಸ್ ದಿ ಅನಾಲಿಸಿಸ್. ಅದಕ್ಕೆ ಹೇಳ್ತಾ ಇರೋದು. ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಓದ್ಕೊಳ್ಳಿ. ಇನ್ನೇನು ಡಿಗ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ಇರೋದನ್ನ ನಂಬರ್ ಆಫ್ ಟೈಮ್ ರಿವಿಷನ್ ಮಾಡಿ. ಕೋಆಪರೇಟಿವ್ ಸುಮಾರು 2 ಸಾವಿರ ಕ್ವಶನ್ ಬ್ಯಾಂಕ್ ಇದೆಯಲ್ಲ, ರಿವಿಷನ್ ಮಾಡಿ. ಇಮಿಡಿಯೇಟ್ಲಿ ರಿವಿಷನ್ ಮಾಡಿ. ಅದನ್ನ ಟೈಪ್ಡ್ ಕಾಪಿ ಮಾಡಿಸ್ಲಿಕ್ಕೆ ಟೈಮಿಂಗ್ಸ್ ಇಲ್ಲ. ಈಗ ನಿಮ್ಮ ಜನರಲ್ ಸ್ಟಡೀಸು ಟೈಪಿಂಗ್ ಮಾಡಿಸಿದ್ದೀನಿ, ವಿಡಿಯೋ ಮಾಡಾಕ್ತೀನಿ ನೋಡಿ. ಆ ಥರ ಬರುತ್ತೆ. ಆ ಥರ ನೀಟಾಗಿ ಬರುತ್ತೆ. ಜನರಲ್ ಸ್ಟಡೀಸ್ ವಿಡಿಯೋ ಮಾಡಾಕ್ತೀನಿ ನೋಡಿ. ಯಾವ ಥರ ಓದಬೇಕು ಏನು ಅಂತ ಗೊತ್ತಾಗುತ್ತೆ ನಿಮಗೆ. ನಮ್ಮ ಮೆಟೀರಿಯಲ್ ಆ ಥರ ಇರುತ್ತೆ. ಬಟ್ ಸಡನ್ನಾಗಿ ಕಾಲ್ ಮಾಡಿದ್ರು ಸಡನ್ಲಿ ಎಕ್ಸಾಮ್ ಈಗ ಮಂಡ್ಯ 9ನೇ ತಾರೀಕಿದೆ. ಟೈಮಿಂಗ್ಸು ತುಂಬ ಶಾರ್ಟೇಜ್ ಇದೆ. ಟೈಪ್ಡ್ ಕಾಪಿ ಹೋಗಿ ಬಂದು ಅವೆಲ್ಲ ಡಿಸ್ಟ್ರಿಬ್ಯೂಷನ್ ಆಗೋದ್ರೊಳಗಡೆ ತುಂಬಾನೇ ಟೈಮ್ ತಗೊಳುತ್ತೆ. ಇದೇ ಕಾರಣಕ್ಕೋಸ್ಕರ ಸಡನ್ನಾಗಿ ಮಾಡ್ತಿಲ್ಲ. ಎಲ್ಲ ಮಾರ್ಕೆಡ್ ಕಾಪಿ ಇತ್ತು, ಸಡನ್ನಾಗಿ ಸೆಂಡ್ ಮಾಡಿದೆ. ಓದ್ಕೊಳ್ಳಿ. ಫಸ್ಟ್ ಓದೋದ್ ಕಡೆ ಗಮನ ಇರಲಿ. ಫಸ್ಟ್ ಸೆಲೆಕ್ಷನ್ ಆಗಬೇಕು. ಎಷ್ಟು ಜನ ತಗೊಂಡಿದ್ದೀರಾ ಅಷ್ಟು ಜನ ಸೆಲೆಕ್ಷನ್ ಆಗಬೇಕು ಅನ್ನೋದು ಉದ್ದೇಶ. ಅರ್ಥ ಆಗ್ತಾ ಇದೆಯಾ? ಕ್ಲಾರಿಟಿ ಬಂತು ಅನ್ಕೊಂತೀನಿ. ಇದ್ರದ್ದು ಕ್ಲಾರಿಟಿ ಬಂತು ಅನ್ಕೊಂತೀನಿ. ನಂತರ ಕಾನ್ಸ್ಟಿಟ್ಯೂಷನ್ ಕ್ಲಾರಿಟಿ ಬಂತು. ಇದೆಲ್ಲ ಆದ ನಂತರ ಇವಿಷ್ಟು ಭಾಷೆ ಇಷ್ಟು ಮುಗಿದ ನಂತರದಲ್ಲಿ ನೀವು ಕೈ ಹಾಕಬೇಕಾಗಿರ್ತಕ್ಕಂಥದ್ದು ಸಾಮಾನ್ಯ ಜ್ಞಾನ. ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಓದಿ, ಅಚ್ಚುಕಟ್ಟಾಗಿ ಓದಿ. ಪ್ಲಸ್ ಕರೆಂಟ್ ಅಫೇರ್ಸ್, ಜಿಕೆ ಪ್ಲಸ್ ಕರೆಂಟ್ ಅಫೇರ್ಸ್ ಓದ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಇಂಗ್ಲಿಷ್ ಮೀಡಿಯಂ ಹುಡುಗರು ಯಾರ್ಯಾರು ಇದ್ದೀರಾ, ಇಂಗ್ಲಿಷ್ ಹೋಲ್ಡಿಂಗ್ ಯಾರ್ಯಾರಿಗೆ ಇಂಗ್ಲಿಷ್ ಹೋಲ್ಡಿಂಗ್ ಯಾರ್ಯಾರಿಗೆ ಅದ್ಭುತವಾದಂಥ ಹೋಲ್ಡಿಂಗ್ ಇದೆ, ಖಂಡಿತವಾಗ್ಲೂ ಓದಿ. ನಾವು ಕೊಟ್ಟಿರ್ತಕ್ಕಂಥ ಮೆಟೀರಿಯಲ್ಲು ಎಕ್ಸಾಮಿನೇಷನ್ಗೆ 100% ಬಂದೇ ಬರುತ್ತೆ. ಅದರಲ್ಲಿ 2 ಟಾಪಿಕ್ ಸ್ಕಿಪ್ ಮಾಡಿದೀವಿ. ನನಗೆ ಹೋಲ್ಡಿಂಗ್ ಯಾವುದಿಲ್ಲ, ನನಗೆ ಸಬ್ಜೆಕ್ಟ್ ಹೋಲ್ಡಿಂಗ್ ಯಾವುದಿಲ್ಲ, ಅದನ್ನ ಡ್ರಾಪ್ ಔಟ್ ಮಾಡಿದ್ದೀನಿ. ಅದ್ರ ಸವಾಸ ಬೇಡ ಅಂತ. ಅದು ಬಿಟ್ಟು ಇನ್ನು ಮಿಕ್ಕಿದಂಥ ಅಷ್ಟು ಟಾಪಿಕ್ಸ್ ನಿಮ್ಮ ಆಟೋನಿಮ್ಸ್ ಆಗಿರಲಿ, ಸಿನೋನಿಮ್ಸ್ ಆಗಿರಲಿ, ನಿಮ್ಮ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನು, ಇಡಿಯಮ್ಸು, ಫ್ರೇಸನ್ಸು ಪ್ರತಿಯೊಂದು ಅವೇ ಬರ್ತವೆ. ಯಾವುದೇ ಅನುಮಾನ ಬೇಡ. ಜಸ್ಟ್ ಕ್ಲಿಯರ್ ಕಟ್ ಬಾಯಟ್ ಮಾಡ್ರಿ, ಅವೇ ಬರ್ತವೆ. ಅಷ್ಟು ಮೆಟೀರಿಯಲ್ ಅಥೆಂಟಿಕೇಟೆಡ್ ಇದೆ. ಅದರ ಜೊತೆಯಲ್ಲಿ ಗ್ರಾಮೆಟಿಕಲ್ ಪೋರ್ಷನ್ನು ನನಗೆ ಹೋಲ್ಡಿಂಗ್ ಇರೋಷ್ಟು ಕೊಟ್ಟಿದ್ದೀನಿ. ನನಗೆ ಪಕ್ಕಾ ಇರೋಷ್ಟು ಕೊಟ್ಟಿದ್ದೀನಿ. ಮಿಕ್ಕಿದ್ದು 192 ಮಾರ್ಕ್ಸ್ ಆಲ್ರೆಡಿ ಕ್ರಾಸ್ ಆಗಿದೆ. 192 ಮಾರ್ಕ್ಸ್ ಅಷ್ಟು ಮೆಟೀರಿಯಲ್ ನಿಮ್ಮ ಹತ್ರ ಇದೆ. ಸಫಿಷಿಯೆಂಟ್ ಮೆಟೀರಿಯಲ್ ಇದೆ. ಆರಾಮಾಗಿ ಓದಿ, ಅವೇ ಬರ್ತವೆ. ಕೂಲಾಗಿ ನೀಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡ್ರಿ, ಇಂಗ್ಲಿಷ್ ಸಿಲೆಬಸ್ಸು, ಆಂಟೋನಿಮ್ಸು, ಸಿನೋನಿಮ್ಸು, ನೆಕ್ಸ್ಟ್ ಹಿಂಗೆ ಬಂದರೆ ಇದೆಲ್ಲ ಇಲ್ಲಿ ನೋಡಿ. ಇಡಿಯಮ್ಸು ಫ್ರೇಸಸ್ಸು, ಆಕ್ಟಿವೈಸ್ ಪ್ಯಾಸಿವೈಸು, ಸ್ಪೆಲ್ಲಿಂಗ್ ಟೆಸ್ಟ್ ಇಂಪಾರ್ಟೆಂಟು. ಇವೆಲ್ಲ ಮಾಡ್ತೀವಿ ಅನ್ನೋರು ಮಾಡ್ಕೋಬೋದು. ಇವೆಲ್ಲ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದೆ ನೋಡಿ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನು ಇವೆಲ್ಲದರಲ್ಲೂ ತೆಗಿದೇ ಇರೋ ಚಾನ್ಸಸ್ ಇರ್ತದೆ. ಬಟ್ ಆಟೋನಿಮ್ಸ್, ಸಿನೋನಿಮ್ಸ್ ಮೇಲೆ ಕ್ವಶನ್ ಇರುತ್ತೆ. ಆಟೋನಿಮ್ಸು, ಸಿನೋನಿಮ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಮೇಲೆ ಕಂಪಲ್ಸರಿ ಕ್ವಶನ್ ಇರುತ್ತೆ.
ಹಂಗೆ ಕೆಳಗಡೆ ಬಂದರೆ ಇಡಿಯಮ್ಸು ಫ್ರೇಸಸ್ ಮೇಲೆ ಇರುತ್ತೆ, ಆಕ್ಟಿವೈಸ್ ಪ್ಯಾಸಿವೈಸ್ ಮೇಲೆ ಇರುತ್ತೆ, ಪ್ಯಾಸೇಜ್ ಇರುತ್ತೆ, ಮುಖ್ಯವಾಗಿ ಪ್ಯಾಸೇಜ್ ಇರುತ್ತೆ, ಸ್ಪೆಲ್ಲಿಂಗ್ ಟೆಸ್ಟ್ ಇರುತ್ತೆ. ಇದ್ರ ಮೇಲೆ ಕ್ವಶನ್ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. 15ರಿಂದ 15 ಮಾರ್ಕ್ಸ್ ಇಷ್ಟರಿಂದನೇ ಕವರ್ ಆಗುತ್ತೆ. 15ರಿಂದ 16 ಮಾರ್ಕ್ಸ್ ಇದರಿಂದನೇ ಡೆಫಿನೆಟ್ ಆಗಿ ಕವರ್ ಆಗುತ್ತೆ. 100% ಕವರ್ ಅಪ್ ಆಗುತ್ತೆ. ಇದಲ್ಲದೆ ನಿಮ್ಮದು ಯಾವುದು ಪ್ರಿಪೋಸಿಷನ್ಸ್ ಆಗಿರಲಿ, ಕಂಜಂಕ್ಷನ್ಸ್ ಆಗಿರಲಿ, ಅದು ಸ್ವಲ್ಪ ನೋಡ್ಕೊಳ್ರಿ. ನೆಕ್ಸ್ಟ್ ನಿಮ್ಮ ಆಧುನಿಕ ಸಹಕಾರ ಚಳವಳಿ ಉಗಮ, ವೆರಿ ವೆರಿ ಇಂಪಾರ್ಟೆಂಟ್. ಆಧುನಿಕ ಸಹಕಾರ ಚಳವಳಿ ಉಗಮ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿಂದ ಆಯಿತು? ರಾಬರ್ಟ್ ಓವನ್ ಯಾರು? ರಾಬರ್ಟ್ ಓವನ್ ಎಲ್ಲಿಂದ ಬಂದರು? ಇವ್ರು ಎಲ್ಲಿದ್ರು? ಇಂಗ್ಲೆಂಡಲ್ಲಿದ್ದರು. ಎಷ್ಟನೇ ಇಸ್ವಿಲಿದ್ರು? ಏನು ಸ್ಥಾಪನೆ ಮಾಡಿದ್ರು? ಎಲ್ಲ ಈ ಡೀಟೇಲ್ಸ್ ಎಲ್ಲ ಗೊತ್ತಿರಬೇಕು. ಸಹಕಾರ ಶಿಕ್ಷಣಕ್ಕೆ 2% ಕೊಡ್ತಾರೆ. ತರಬೇತಿ ಪ್ರಚಾರಕ್ಕೆ ಇರ್ತಕ್ಕಂಥ ಸಂಸ್ಥೆಗಳು ಯಾವ್ಯಾವ ಅಂತ ಗೊತ್ತಿರಬೇಕು. ಸಹಕಾರ ಸಂಘದ ವಿವಿಧ ಸಹಕಾರ ಸಂಘಗಳು ಯಾವ್ಯಾವ ಇರ್ತವೆ ಅಂತ ಗೊತ್ತಿರಬೇಕು. ಕೃಷಿಯೇತರ ಪತ್ತಿನ ಸಹಕಾರ ಅಂದ್ರೆ ಸಾಲದ ಸಹಕಾರಿ ಸಂಘಗಳು ಯಾವ್ಯಾವು ಅಂತ ಗೊತ್ತಿರಬೇಕು. ಬ್ಯಾಂಕಿಂಗ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ ಗೊತ್ತಿರಬೇಕು. ನೀವು ಬ್ಯಾಂಕ್ ಹೋಗ್ತಾ ಇದ್ದೀರಲ್ವಾ, ಬ್ಯಾಂಕಿಗೆ ಪಕ್ಕ ಗೊತ್ತಿರಬೇಕು. ಬ್ಯಾಂಕಿಂಗು ಪಕ್ಕ ಮೆಟೀರಿಯಲ್ ಗೊತ್ತಿರಬೇಕು. ಇಷ್ಟರದ್ದು ಇದೆಲ್ಲ ಮೆಟೀರಿಯಲ್ ರೆಡಿ ಇದೆ, PDF ಮೆಟೀರಿಯಲ್ ರೆಡಿ ಇದೆ. ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ತಗೊಳ್ಳಿ. ಓದೋ ವಿಧಾನ ಹೇಳ್ತೀನಿ ನೋಡ್ರಿ. ಅಂದ್ರೆ ಫಸ್ಟು ಮೆಟೀರಿಯಲ್ ಕಲೆಕ್ಷನ್ ಮಾಡಿ. ಮೆಟೀರಿಯಲ್ ಬುಕ್ಸು ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಬುಕ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ. ಫಸ್ಟ್ ಕೆಲಸ ಕಲೆಕ್ಷನ್ ಮಾಡಿ ಈ ಸಿಲೆಬಸ್ ನೀವೇ ಇಟ್ಕೊಳ್ಳಿ. ಈ ಸಿಲೆಬಸ್ನ ನೀವೇ ಇಟ್ಕೊಳ್ಳಿ, ಅಚ್ಚುಕಟ್ಟಾಗಿ ಸಿಲೆಬಸ್ ಇಟ್ಕೊಳ್ಳಿ. ಆಧುನಿಕ ಸಹಕಾರ ಚಳವಳಿ ಉಗಮ ಅಂತ ಟಾಪಿಕ್ ತೆಗೀರಿ. ಒಂದು 2-3 ಬುಕ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಮೆಟೀರಿಯಲ್ ಯಾವುದು ನಿಮ್ಮ ಮಾರ್ಕೆಟಲ್ಲಿ ತೆಗಿಬೇಕು. ತೆಗೆದ್ಬಿಟ್ಟು ಈ ಫಸ್ಟ್ ಪ್ಯಾರಾಗ್ರಾಫ್ ಓಪನ್ ಮಾಡ್ತೀರಾ. ಓಪನ್ ಮಾಡಿದಾಗ ಕ್ಲೀನಾಗಿ ಕಾಣುತ್ತೆ ಇದು ಎಕ್ಸಾಮಿನೇಷನ್ ಬರುತ್ತಾ ಬರಲ್ವಾ ಅಂತ. ಅದನ್ನ ನೀವು ಚಾಯ್ಸ್ ಮಾಡಬೇಕು. ಈ ಪ್ಯಾರಾಗ್ರಾಫಲ್ಲಿ ಎಕ್ಸಾಮಿನೇಷನ್ಗೆ ಎಷ್ಟು ಬರಬಹುದು ಅಂತ ನೀವು ಗೊತ್ತಾದ್ರೆ ಉಳಿತೀರಾ, ಇಲ್ಲ ಅಂದ್ರೆ ಖಂಡಿತವಾಗ್ಲೂ ವರ್ಕೌಟ್ ಆಗಲ್ಲ. ಅರ್ಥ ಆಗ್ತಿದೆಯಾ? ಕ್ಲಾಸಸ್ ಬರೋ ಉದ್ದೇಶನೇ ಇದು. ಬುಕ್ಸು ಎಲ್ಲ ಕಡೆ ಅವೈಲಬಲ್ ಇರುತ್ತೆ. ನಿಮ್ಮ ಏರಿಯಾದಲ್ಲೂ 3, 4 ತರ ಇರ್ತವೆ. ಇದಕ್ಕೂ ಫಸ್ಟ್ ಪೇಜಲ್ಲಿ ಎಷ್ಟು ಬರುತ್ತೆ ಎಕ್ಸಾಮಿನೇಷನ್ಗೆ ಅಷ್ಟು ಮಾತ್ರ ಮಾರ್ಕ್ ಮಾಡ್ಕೋಬೇಕು. ಎಷ್ಟೋ ಬರ್ಬೋದು, 1 ಲೈನ್ ಬರ್ಬೋದು, 1 ಪೇಜಲ್ಲಿ ಒಂದು ಬರ್ದೇನೆ ಇರ್ಬೋದು, 1 ಪೇಜ್ ಫುಲ್ಲು ಇಂಪಾರ್ಟೆಂಟ್ ಆಗಿರ್ಬೋದು, ಏನ್ ಬೇಕಾದ್ರೂ ಆಗಿರುತ್ತೆ. ಅಲ್ಲಿ ನೀಟಾಗಿ ಹೈಲೈಟ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾರ್ಕ್ ಮಾಡ್ಕೋಬೇಕು. ಈ ಲೈನ್ 2 ಲೈನ್ ಬರ್ತದೆ, 2 ಲೈನ್ ಅಷ್ಟೇ. 1 ಪೇಜಲ್ಲಿ 2 ಲೈನು. ಇನ್ನೊಂದು ಪೇಜಲ್ಲಿ ಫುಲ್ ಪೇಜ್ ಬರ್ಬೋದು, ಇನ್ನೊಂದು ಪೇಜ್ ಬರ್ದೇನೆ ಹೋಗ್ಬೋದು, ಇನ್ನೊಂದು 10 ಪೇಜಲ್ಲಿ ಏನು ಸಿಗದೇನೆ ಹೋಗ್ಬೋದು. ಅದು ಮುಂದೆ ಇರೋ 10 ಪೇಜಲ್ಲಿ ಫುಲ್ಲು ಇಂಪಾರ್ಟೆಂಟ್ ಇರ್ಬೋದು, ಗೊತ್ತಿಲ್ಲ. ಅದನ್ನ ನೀವು ಮಾರ್ಕ್ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ರಿವಿಷನ್ ಮಾಡುವಾಗ ಅಷ್ಟು ಮಾತ್ರ ರಿವಿಷನ್ ಮಾಡ್ಕೋಬೇಕು. 10 ಟೈಮ್ಸ್ ರಿವಿಷನ್ ಮಾಡ್ಕೊಂಡು ಹೋದ್ರೆ ಅವೇ ಬಂದಿರ್ತವೆ. ಕ್ವಶನ್ ಪೇಪರ್ಸ್ನ ಕಲೆಕ್ಟ್ ಮಾಡಿ, ಮಾಡೆಲ್ ಕ್ವಶನ್ ಪೇಪರ್ಸ್ನ ಕಲೆಕ್ಟ್ ಮಾಡಿ. ಯಾಕಂದ್ರೆ ಅನ್ನೋನ್ ಸಬ್ಜೆಕ್ಟ್ ಇದು. ಮಾಡೆಲ್ ಕ್ವಶನ್ ಪೇಪರ್ಸು ಒಂದು 2,000 ರಿಂದ 2,500 ಕ್ವಶನ್ ಆನ್ಸರ್ಸ್ ಇರಬೇಕು. ಅಷ್ಟನ್ನ ಕಲೆಕ್ಷನ್ ಮಾಡಿ ಅದನ್ನ ನೀಟಾಗಿ ಟಿಕ್ ಮಾಡಿ ಆನ್ಸರ್ಸ್ ನೋಡ್ಕೊಳ್ಳಿ. ಎಲ್ಲ ಆನ್ಸರ್ಸು ರೈಟ್ ಇರೋದಿಲ್ಲ, ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಯಾಕಪ್ಪ ಅಂದ್ರೆ ಎಕ್ಸಾಮಿನೇಷನ್ ಆಗಿ ಈ ಕನ್ಸರ್ನ್ ಬ್ಯಾಂಕ್ನವ್ರು ಯಾವ ಆನ್ಸರ್ ಕೀ ಬಿಟ್ಬಿಟ್ಟಿರ್ತಾರೋ ಅದನ್ನೇ ಇವರು ಬುಕ್ನವರು ಪ್ರಿಂಟ್ ಮಾಡಿರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇವೆಲ್ಲ ಸಮಸ್ಯೆಗಳು ಇರ್ತವೆ. ಅದನ್ನ ನೋಡ್ಕೋಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೇಕು, ಗೊತ್ತಾಗಬೇಕು. ಅಷ್ಟು ಮಾಡ್ಕೊಂಡ್ರೆ ನೋಡಿ, ಈ ಸಿಲೆಬಸ್ ಇದ್ರ ಜೊತೆಗೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಬರುತ್ತಲ್ಲ, ಇದನ್ನ ಓದ್ಕೊಳ್ಳಿ. 1959 ಪ್ರಕರಣ, ಇಂಪಾರ್ಟೆಂಟ್ ಪ್ರಕರಣ ಅಷ್ಟೇ ಓದ್ಬೇಕು, ಎಲ್ಲ ಓದ್ಕೊಡ್ದು. ಇಂಪಾರ್ಟೆಂಟ್ ಗೊತ್ತಾಗುತ್ತೆ. ಅರ್ಥ ಆಗ್ತಾ ಇದೆಯಾ ಏನ್ ಹೇಳಿದೆ? ಈ ಸಿಲೆಬಸ್ಸು ಬುಕ್ಸ್ ತರಬೇಕು, ಬುಕ್ಸ್ ತಂದಾದ್ಮೇಲೆ ಮಾರ್ಕ್ ಮಾಡ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡ್ರಿ. ಯಾರಿಗಾದ್ರೆ PDF ಮೆಟೀರಿಯಲ್ ಅವಶ್ಯಕತೆ ಇದ್ರೆ ನನಗೆ ಮೆಸೇಜ್ ಮಾಡಿ, ವ್ಯವಸ್ಥೆ ಮಾಡ್ಕೊಡ್ತೀನಿ. ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ನಿಯಮ ಇಂಪಾರ್ಟೆಂಟ್ ಆಗುತ್ತೆ, ಬೇಕಾಗುತ್ತೆ. ಇದು ಇಂಪಾರ್ಟೆಂಟು. ಇನ್ನು ಸಹಕಾರ ಮಾರಾಟ ಸಂಘಗಳು ವ್ಯವಸ್ಥೆ ಗೊತ್ತಿರಲಿ. ಹೈನೋದ್ಯಮ ಓದ್ಕೂಡ್ದು. ಇದು KMF ಕಾಲ್ ಆದ್ರೆ ಮಾತ್ರ ಓದಬೇಕು. KMF ಕಾಲ್ ಆದ್ರೆ ಬ್ಯಾಂಕಿಂಗ್ ಬರಲ್ಲ. ಈಗ ಮತ್ತೆ ಚೇಂಜ್ ಮಾಡ್ತಾ ಇದ್ದೀನಿ. KMF ಅಲ್ಲಿ ಏನಾದ್ರೂ ಕಾಲ್ ಆದ್ರೆ ಎಂಟೈರ್ ಸಿಲೆಬಸ್ ಇದೇ ಇರುತ್ತೆ. ಬ್ಯಾಂಕಿಂಗ್ ಓದಬಾರದು. ಇದನ್ನ ಆ್ಯಡ್ ಮಾಡ್ಕೋಬೇಕು. KMFಗೆ ಮತ್ತೆ ಇನ್ನೊಂದ್ಸತಿ ಕ್ಲಾಸ್ಗೆ ಹೋಗ್ತೀನಿ, ಕ್ಲಾಸ್ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ, ಅವೆಲ್ಲ ಏನು ಕತೆಗಳು ಬೇಡ. ಇಷ್ಟು ಮಾಡ್ಕೊಂಡ್ರೆ ಅದ್ಭುತವಾಗಿ ಸೆಲೆಕ್ಷನ್ ಆಗುತ್ತೆ. ನಾನೇ 3 ಸತಿ ಸೆಲೆಕ್ಷನ್ ಆಗಿದೆ. ಬೇರೆ ಕಡೆ ವರ್ಕಿಂಗ್ ಅಲ್ಲಿ KPSC ಸೆಲೆಕ್ಷನ್ ಆಗಿ ವರ್ಕಿಂಗ್ ಇರೋದ್ರಿಂದ ನಾನು ಮ್ಯಾನೇಜರ್ ಪೋಸ್ಟ್ ಬೇಕಿತ್ತು, ಬಟ್ ಇಂಟರ್ವ್ಯೂನಲ್ಲಿ ಹೋಯ್ತು ಅಷ್ಟೇ. ಆಯ್ತಾ? ನೆಕ್ಸ್ಟ್ ಐನೋದ್ಯಮ ಸಹಕಾರ KMF ಮಾತ್ರ ಇದು. ಆಯ್ತಾ? ನೆಕ್ಸ್ಟ್ ಬಳಕೆದಾರರ ಸಂಘಗಳು ಅಷ್ಟೇನೆ. ಇದು ಬೇಡ. ಮೀನುಗಾರಿಕೆ ಓದಬಾರ್ದು. ಗೃಹ ನಿರ್ಮಾಣ ಸಹಕಾರಿ ಸಂಘಗಳು ಬೇಡ. ಇವೆಲ್ಲ ಆಯಾ ಕನ್ಸರ್ನ್ ಇದ್ದಾಗ ಓದಬೇಕು, ಮಾತ್ರ ಓದಬೇಕು. ಸಹಕಾರಿ ಸೌಧ, ಕರ್ನಾಟಕ ಸಹಕಾರಿ ಸೌಹಾರ್ದ ಸಹಕಾರಿ ಅಧಿನಿಯಮ ಅಂತ ಬರುತ್ತೆ. ಇದೇ ಕನ್ಸರ್ನ್ ಇವರೇ ಕಾಲ್ ಮಾಡ್ತಾರೆ ವೇಕೆನ್ಸೀಸ್ನ.
ಅವಾಗ ಮಾತ್ರ ಓದಬೇಕು. ಈ ಲೆಕ್ಕ ಪರಿಶೋಧನೆ ಎಲ್ಲರೂ ಓದಬೇಕು, ಇಂಪಾರ್ಟೆಂಟ್ ಇದು. ಲೆಕ್ಕ ಪರಿಶೋಧನೆ ವೆರಿ ವೆರಿ ಇಂಪಾರ್ಟೆಂಟ್, ಓದ್ಕೋಬೇಕು. ಇನ್ನು ಕಾನ್ಸ್ಟಿಟ್ಯೂಷನ್ ಹೇಳಿದ್ನಲ್ಲ, ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ಸು, ಅಮೆಂಡ್ಮೆಂಟ್ಸು, ಪಾರ್ಟ್ಸು, ಶೆಡ್ಯೂಲ್ಸ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ವೆರಿ 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 ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡು. ಇಷ್ಟು ನೋಡ್ಕೊಂಡ್ರೆ ಇದ್ರ ಕತೆ ಮುಗಿಯುತ್ತೆ, ಕಾನ್ಸ್ಟಿಟ್ಯೂಷನ್ ಕತೆ ಮುಗಿಯುತ್ತೆ. ಇನ್ನು ಭಾರತದಲ್ಲಿ ಚಳವಳಿ ಉಗಮ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಸಾಮಾನ್ಯ ಬ್ಯಾಂಕಿಂಗ್ ಇಂಪಾರ್ಟೆಂಟ್ ಆಗುತ್ತೆ, ಸಹಕಾರ ವಿಷಯಕ್ಕೆ ಸಂಬಂಧಿಸಿದ ಅಲ್ಪಾವಧಿ ಕ್ಷೇತ್ರ ಇದು ಇಂಪಾರ್ಟೆಂಟ್ ಆಗುತ್ತೆ. ಸಹಕಾರ ವಿಷಯಕ್ಕೆ ಸಂಬಂಧಿಸಿದ ದೀರ್ಘಾವಧಿ ಮಾರುಕಟ್ಟೆ 59 ಕಾಯ್ದೆ. ಇಷ್ಟು ನೋಡ್ಕೊಂಡ್ರೆ ಸಫಿಷಿಯಂಟ್ ಆಗುತ್ತೆ. ಇನ್ನು ನಿಮ್ಮ ಕನ್ನಡ ನೋಡ್ತಾ ಹೋಗೋದಾದ್ರೆ, ಕನ್ನಡದಲ್ಲಿ ನೋಡ್ರಿ ಇದು ಏನೇನು ಓದಬೇಕು ಅಂತ ಹೇಳ್ತೀನಿ. ವರ್ಣಮಾಲೆ ಇಂಪಾರ್ಟೆಂಟ್ ಆಗುತ್ತೆ, ವ್ಯಾಕರಣಕಾರ ಇಂಪಾರ್ಟೆಂಟ್ ಆಗುತ್ತೆ, ವರ್ಣಮಾಲೆ, ಕನ್ನಡ ಪದ ಎಲ್ಲಿಂದ ಬಂತು ಅಂತ ಇದೇ ಸಿಲೆಬಸ್ನ ಫಾಲೋ ಮಾಡಿ. ಈ ಸಿಲೆಬಸ್ ಇದೆಯಲ್ಲ ಎಕ್ಸಾಕ್ಟ್ಲಿ ಫಾಲೋ ಮಾಡಿ, ತುಂಬ ಚೆನ್ನಾಗಿದೆ. ಇಷ್ಟನ್ನು ಓದಲೇಬೇಕು ನೀವು. 50 ಮಾರ್ಕ್ಸ್ ಅಂದರೆ ಇಷ್ಟನ್ನು ಇಟ್ಕೊಂಡು ಮೆಟೀರಿಯಲ್ ರೆಡಿ ಮಾಡಿರಿ. ಇಷ್ಟನ್ನು ಇಟ್ಕೊಂಡು ಮೆಟೀರಿಯಲ್ಸು, ಕೋಡ್ಸು, ಶಾರ್ಟ್ಕಟ್ ಟ್ರಿಕ್ಸು ಎಲ್ಲ ರೆಡಿ ಮಾಡ್ಕೊಳ್ರಿ. ಅಚ್ಚುಕಟ್ಟಾಗಿ ತಲೆಯಲ್ಲಿತ್ತು ಅಂದರೆ 100% ಸಕ್ಸಸ್ ಆಗ್ತೀರಾ. ಇದು ವರ್ಣಮಾಲೆ ಎಷ್ಟಿದಾವೆ, ಏನೇನಿದಾವೆ, ವರ್ಗೀಯ ಅವರ್ಗೀಯ ಅಂದ್ರೆ ಏನು ಫುಲ್ ಗೊತ್ತಿರ್ಬೇಕು. ಎಲ್ಲೆಲ್ಲಿ ಹುಟ್ಟುತ್ತವೆ ಅಕ್ಷರಗಳು, ಹುಟ್ಟತಕ್ಕಂಥ ಸ್ಥಾನಗಳು ಎಲ್ಲ ಗೊತ್ತಿರ್ಬೇಕು. ಇದು ಸರ್ವನಾಮಗಳು ನೋಡ್ರಿ, ನಾಮಪದಗಳು, ಸರ್ವನಾಮಗಳು, ವಿಶೇಷಣಗಳು, ವಿಭಕ್ತಿ ಪ್ರತ್ಯಯ, ವಿಭಕ್ತಿ ಪಲ್ಲಟ, ತತ್ಸಮ ತದ್ಭವ, ವಿರುದ್ಧಾರ್ಥಕ ಪದ, ಸಂಧಿ, ಸಮಾಸ, ಲಿಂಗ, ಸ್ಮ್ಯಾಶ್ಡ್, ಇಷ್ಟಕ್ಕಿಷ್ಟು ಗೊತ್ತಿರ್ಬೇಕು. ಇದರಲ್ಲೆಲ್ಲ ಒಂದೊಂದು ಮಾರ್ಕ್ ಬರೋ ಚಾನ್ಸಸ್ ಇದೆ. ವಚನಗಳು 100% ಬರುತ್ತೆ. ಇದು ಬರುತ್ತೆ. ಸಕರ್ಮಕ ಕ್ರಿಯಾ ಇದು ಕನ್ಫರ್ಮ್. ಯಾವುದು ಕ್ರಿಯಾರೂಪ ಕನ್ಫರ್ಮ್ ಇರುತ್ತೆ. ಕೃದಾಂತಗಳು ಅಷ್ಟೇ ಕನ್ಫರ್ಮ್ ಇದೆ. ತದ್ದಿದಾಂತಗಳು, ಅವ್ಯಯಗಳು, ವಾಕ್ಯ ಪ್ರಭೇದಗಳು ನೋಡಿ. ಇದಿಷ್ಟು ಈ ಫಸ್ಟ್ ಪೇಜ್ ಅಲ್ಲಿ ಇರ್ತಕ್ಕಂಥದ್ದು 100ಕ್ಕೆ 1000 ಭಾಗ ಬರೋ ಚಾನ್ಸಸ್ ಇದೆ. ಎಲ್ಲ ಟಾಪಿಕ್ ಮೇಲೂ ಯಾವುದೇ ಒಂದು ಟಾಪಿಕ್ ತೆಗೆದಾಕುವಂಥ ಟಾಪಿಕ್ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಎಲ್ಲ ಟಾಪಿಕಲ್ಲೂ ಸ್ಟ್ಯಾಂಡರ್ಡ್ ಆಥರ್ಸ್ ಯಾವ್ದು ಅಂತಾನು ಹೇಳ್ತೀನಿ ನೋಡ್ರಿ. ಮೈಸೂರು ಸಂಸ್ಥಾನ ಇಟ್ಕೊಳ್ರಿ. ಮೈಸೂರು ಸಂಸ್ಥಾನ ನಿಮ್ಮ ಯಾರು ಎರೆಸೀಮೆ ಚೆನ್ನಪ್ಪ ಅವ್ರದ್ದು. ಎರೆಸೀಮೆ ಚೆನ್ನಪ್ಪ ನಂದೀಶ್ ಮಠ ಇದೆಯಲ್ಲ, ಅದನ್ನ ಇಟ್ಕೊಂಡು ನೋಟ್ಸ್ ಮಾಡಬೇಕು, ಕೋಡ್ಸ್ ಮಾಡಬೇಕು, ಶಾರ್ಟ್ ಕಟ್ಸ್ ಮಾಡ್ಕೋಬೇಕು, ಥೀಮ್ನ ಅರ್ಥ ಮಾಡ್ಕೋಬೇಕು. ಥೀಮ್ ಗೊತ್ತಿರಬೇಕು ನಿಮಗೆ. ವರ್ಣಮಾಲೆ ಏನ್ ಕೇಳ್ತಾರೆ, ಏನ್ ಕೇಳಲ್ಲ, ಏನ್ ಕೇಳಿದ್ರೆ ಏನ್ ಮಾಡ್ಬೇಕು, ವರ್ಣೋತ್ಪತ್ತಿ ಸ್ಥಾನಗಳು, ಕಂಠದಲ್ಲಿ ಯಾವ ಹುಡ್ತವೆ, ನಿಮ್ಮ ಮೂಗಿನಿಂದ ನಾಸಿಕದಲ್ಲಿ ಯಾವ ಹುಡ್ತವೆ, ಕಂಠ ತಾಲವ್ಯದಲ್ಲಿ ಯಾವ ಹುಡ್ತವೆ, ನಾಲ್ಗೆಯಿಂದ ಯಾವ್ದು ಹುಡ್ತವೆ, ದಂತ್ಯದಲ್ಲಿ ಅಲ್ಲಲ್ಲಿ ಯಾವ ಹುಡ್ತವೆ, ಎಲ್ಲ ಗೊತ್ತಿರ್ಬೇಕು. ಪ್ರತಿಯೊಂದು ಗೊತ್ತಿರ್ಬೇಕು. ನಾಮಪದ ಅಂದ್ರೆ ಗೊತ್ತಿರ್ಬೇಕು, ಸರ್ವನಾಮಗಳು ಎಲ್ಲ ಶಾರ್ಟ್ಕಟ್ ಟ್ರಿಕ್ಸು, ಕೋಡ್ಸ್ ಇದಾವೆ. ಅದೆಲ್ಲಾನು ಮಾಡಿ ಇಟ್ಕೋಬೇಕು. ಹಂಗೆ ಹೋಗ್ಬೇಡಿ, ಮಾಡಿಟ್ಕೊಳ್ರಿ. ಎಲ್ಲ ಮಾಡಿಟ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಇನ್ನ ಇದರಲ್ಲಿ ಶಿಥಿಲದ್ವಿತ ಕೇಳ್ತಾ ಇರ್ತಾರೆ. ಶಿಥಿಲದ್ವಿತ ಅನ್ಯ ದೇಶ ಶಬ್ದಗಳು ಕೇಳ್ತಾ ಇರ್ತಾರೆ. ಹಂಗೆ ಕೆಳಗಡೆ ಬಂದ್ರೆ ದ್ವಿರುಕ್ತಿ ಇಂಪಾರ್ಟೆಂಟ್. ಸಮಾನಾರ್ಥಕ ಪದಗಳು ವೆರಿ ವೆರಿ ಇಂಪಾರ್ಟೆಂಟ್. ಸಮಾನಾರ್ಥಕ ಪದಗಳು, ಜೋಡು ನುಡಿಗಳು, ನುಡಿಗಟ್ಟುಗಳು, ವಿರುದ್ಧಾರ್ಥಕ ಪದಗಳು, ಕಾಗುಣಿತ ದೋಷ, ಇಷ್ಟು ನೋಡ್ಕೊಂಡ್ರೆ ಸಾಕಾಗುತ್ತೆ. ಇನ್ ಮಿಕ್ಕಿದ್ದೆಲ್ಲ ಕಡಿಮೆ ಕೇಳ್ತಕ್ಕಂಥ ಚಾನ್ಸಸ್ ಕಡಿಮೆ, ತುಂಬಾ ಕಡಿಮೆ. ಇಲ್ಲಿಗೆ ನಿಮ್ದು ಐ ಥಿಂಕ್ ಡೀಟೇಲ್ ಅನಾಲಿಸಿಸ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಮಂಡ್ಯ, ಕೊಡಗು, ಚಿಕ್ಕಮಂಗ್ಳೂರು, ಬೈಲಹೊಂಗಲ, ಕುಮಟಾ ಎಲ್ಲರೂ ಬರೀರಿ. ಎಲ್ಲರೂ ನೆಮ್ಮದಿಯಾಗಿ ಬರೀರಿ. ಹೋಗಿ ಇಂಟರ್ವ್ಯೂ ಫೇಸ್ ಮಾಡ್ರಿ. ನಿಮ್ಗೆ ಬೇಕಾಗಿರೋದು 160+ ಸ್ಕೋರಿಂಗ್. ಓದೋ ವಿಧಾನನೂ ಹೇಳಿದ್ದೀನಿ, ಬುಕ್ಸ್ ಮೆಟೀರಿಯಲ್ಲು ಹೇಳಿದ್ದೀನಿ, ಎಲ್ಲನೂ ಹೇಳಿದ್ದೀನಿ. ಮಾಡ್ಕೊಳ್ಳಿ. ನಿಮಗೆ ಮಾಡಬೇಕು, ಏನೇನೋ ಮಾಡಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಯಾವುದೇ ಕಾರಣದಿಂದ ಟೈಮ್ ವೇಸ್ಟ್ ಮಾಡೋ ಕೆಲಸ ಮಾತ್ರ ಬೇಡ. ಅರ್ಥ ಆಗ್ತಿದೆಯಾ? ಕೇಪಬಿಲಿಟಿ ಇದ್ದರೆ ನಿಮಗೆ 16 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಇದೇ ಫೀಲ್ಡಲ್ಲೇ 16 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಸುಮಾರು ಜಾಬ್ಸ್ ಕ್ಲಿಯರ್ ಆಗಿದ್ದಾವೆ. ಸೊ ಆ ಬೇಸಿಸ್ ಮೇಲೆ ನೋಡಿದ್ರೇ ಗೊತ್ತಾಗುತ್ತೆ ಇದು ಬರುತ್ತೆ ಇದು ಬರಲ್ಲ ಅಂತ. ಇಮಿಡಿಯೇಟಾಗಿ ಹೇಳ್ತೀನಿ, ಅದನ್ನು ಓದ್ಕೊಂಡೋಗ್ರಿ. PDF ಮೆಟೀರಿಯಲ್ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ನಿಮ್ಮ ಬುಕ್ಸ್ ಬರ್ತಾವಲ್ಲ, ಆ ಬುಕ್ಸಲ್ಲಿ ಏನು ಎತ್ತಬೇಕು, ಏನು ಎತ್ತಬಾರ್ದು, ಏನು ಓದಬೇಕು, ಏನು ಓದಬಾರ್ದು ಅಂತ ಯಾರಿಗಾರು ಗೊತ್ತಾಗ್ತಿಲ್ಲ ಅಂತ ಅಂದರೆ ಮಾತ್ರ ಆ ಮೆಸೇಜ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ. ಬುಕ್ಸಸ್ಸು PDF ಮೆಟೀರಿಯಲ್ಲು ಈಗ ತಕ್ಷಣಕ್ಕೆ ಅದನ್ನು ಪ್ರಿಂಟೆಡ್ ಮೆಟೀರಿಯಲ್ ಮಾಡಲಿಕ್ಕೆ ಟೈಮ್ ಇಲ್ಲ. ಇವೆಲ್ಲ ಎಕ್ಸಾಮ್ಸು ಶಾರ್ಟ್ಲಿ ಇರ್ತವೆ, ಯಾವೂನು ವರ್ಷಾನುಗಟ್ಟಲೆ ತಗೊಳಲ್ಲ. ಇದು 9ನೇ ತಾರೀಕು ಇರುತ್ತೆ. ನಿಮ್ಮ ಚಿಕ್ಕಮಂಗ್ಳೂರ್ದು ಅಷ್ಟೇ ವೆರಿ ಶಾರ್ಟ್ಲಿ ಇರುತ್ತೆ. ಯಾವಾಗಿರುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ನಿಮ್ಮ ಕೋಆಪರೇಟಿವ್ ಬ್ಯಾಂಕ್ನವರು ಇಮ್ಮಿಡಿಯೇಟ್ಲಿ ಅನೌನ್ಸ್ ಮಾಡ್ತಾರೆ. ಯಾರೂ ಲಾಂಗ್ ಟೈಮ್ ಕೊಡೋಲ್ಲ. ನನಗೆ ಗೊತ್ತಿರೋಂಗೆ ಸುಮಾರು ವರ್ಷದ ಅನುಭವ ಹೇಳ್ತಾ ಇದ್ದೀನಿ, ಲಾಂಗ್ ಗ್ಯಾಪ್ಸ್ ಯಾವುದೂ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಅಚ್ಚುಕಟ್ಟಾಗಿ ಓದ್ಕೊಳ್ರಿ. ನಿಮ್ಮ ಕೊಡಗುನು ಶಾರ್ಟ್ಲಿನೇ ಇರುತ್ತೆ. ಶಾರ್ಟ್ಲಿ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ, ಮತ್ತೆ ಯಾವಾಗ ಅಂತ ಕೇಳಬೇಡ್ರಿ.
ಗೊತ್ತಾಗೋದಿಲ್ಲ. ನಿಮಗೆ ಏನಾದ್ರು ಪರ್ಟಿಕ್ಯುಲರ್ ಡೇಟ್ ಬೇಕಿದೆ, ಕೊಡಗು DCC ಬ್ಯಾಂಕ್, ಚಿಕ್ಕಮಗಳೂರು DCC ಬ್ಯಾಂಕ್ ಆ್ಯಂಡ್ ಮಂಡ್ಯ ಅನೌನ್ಸ್ ಆಗಿದೆ. ಬೈಲಹೊಂಗಲ DCC ಬ್ಯಾಂಕ್ಗೆ ಫೋನ್ ಮಾಡಿದ್ರೆ ಹೇಳ್ತಾರೆ. PDF ಮೆಟೀರಿಯಲ್ ಅವಶ್ಯಕತೆ ಇದ್ದರೆ ದಯವಿಟ್ಟು ಕಾಲ್ ಮಾಡಿ, ಖಂಡಿತವಾಗ್ಲೂ ಪ್ರೊವೈಡ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಶಾರ್ಟ್ಲಿ ಜನರಲ್ ಸ್ಟಡೀಸ್ದು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ, ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ, ಜನರಲ್ ಸ್ಟಡೀಸ್ ಯಾವ ಥರ ಓದಬೇಕು ಏನು ಎತ್ತ ಅಂತ ಒಂದು ಅದ್ಭುತವಾದಂಥ ಮೆಟೀರಿಯಲ್ ರೆಡಿ ಇದೆ, ತೋರಿಸ್ತೀನಿ ಯಾವ ಥರ. ಈ ಥರ ಓದಿದ್ರೆ ವರ್ಕೌಟ್ ಆಗುತ್ತೆ, ಒಳ್ಳೇದಾಗಲಿ, ನೋಡಿ ತಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.